ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ನೀವೇನಾದ್ರೂ ಕೂಡ ಈ ಒಂದು ನಿಮ್ಮ ಒಂದು ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ಮಾಡ್ಬೇಕಂದ್ರೆ ಇವಾಗ ಈ ಒಂದು ಸಂದರ್ಭಗಳಲ್ಲಿ ಒಂದು ನಿಮ್ಗೆ ವರ್ಷಕ್ಕೆ ನಿಮ್ಗೆ 5,000ದಿಂದ 10,000ದವರೆಗೆ ನಿಮ್ಗೆ ಆ ಒಂದು ಪ್ರೀಮಿಯಂ ನ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು 5,000ದಿಂದ 10,000 ರೂಪಾಯಿನ ಎಲ್ಲರೂ ಕೂಡ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಈ ಒಂದು ಬಡವರಾಗಿರ್ಬೋದು, ಈ ಒಂದು ಮಧ್ಯಮ ವರ್ಗದವರಾಗಿರ್ಬೋದು, ಇದನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಸರ್ಕಾರದಿಂದ ಇರುವಂತ ಒಂದು ಇನ್ಶೂರೆನ್ಸ್ ನ ನೀವು ಬಳಸ್ಕೊಂಡು ನಿಮ್ಮ ಒಂದು ಆರೋಗ್ಯ ಸ್ಥಿತಿನ ನೀವು ಕಾಪಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಲಾಸ್ಟ್ ನಿಮ್ಗೆ ಕೊರೋನಾ ಟೈಮಲ್ಲೆಲ್ಲ ಬಹಳಷ್ಟು ಈ ಒಂದು ಹೆಲ್ಪ್ ಆಗಿರುವಂತದ್ದು ಈ ಒಂದು ಹೆಲ್ತ್ ಇನ್ಶೂರೆನ್ಸ್. ಆ ಒಂದು ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಹತ್ರ ಏನಾದ್ರು ಇದ್ರೆ ಒಂದು ಆರೋಗ್ಯದ ಸಮಸ್ಯೆ ಬಂದಂತ ಸಂದರ್ಭಗಳಲ್ಲಿ ನಿಮ್ಗೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ನೀವು ಚಿಕಿತ್ಸೆಗಳನ್ನ ಪಡ್ಕೋಬಹುದು. ಅದಕ್ಕೋಸ್ಕರನೇ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ಬಹಳ ಮುಖ್ಯವಾಗಿ ನೀವು ಮಾಡಿಸ್ಲೇಬೇಕಾಗುತ್ತೆ. ಆದ್ರೆ ಈ ಒಂದು ಪ್ರೈವೇಟ್ ಒಂದು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನೀವು ನೋಡಿರ್ಬೋದು 5,000 10,000 ಈ ರೀತಿಯಾಗಿ ತಗೊಳ್ತಾರೆ. ಅದನ್ನ ಎಲ್ರಿಗೂ ಕೂಡ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಸರ್ಕಾರದಿಂದ ಇರುವಂತ ಈ ಒಂದು ಯೋಜನೆಯಲ್ಲಿ ನೀವು ಈ ಒಂದು ಇನ್ಶೂರೆನ್ಸ್ ನ ಮಾಡ್ಬೇಕಾಗುತ್ತೆ. ಅದು ಯಾವ ಒಂದು ಯೋಜನೆ ಅಂತ ನೋಡೋದಾದ್ರೆ, ಈಗಾಗಲೇ ಗೊತ್ತಿರಬಹುದು ಈ ಒಂದು ಯಶಸ್ವಿನಿ ವಿಮಾ ಯೋಜನೆ ಅಂತ. ಇದರಲ್ಲಿ ನಿಮ್ಗೆ 5 ಲಕ್ಷದವರೆಗೆ ನಿಮ್ಗೆ ಈ ಒಂದು ಇನ್ಶೂರೆನ್ಸ್ ನ ಮಾಡುವಂತದ್ದು. ಈ ಒಂದು ಇನ್ಶೂರೆನ್ಸ್ ನ ನೀವು ಮಾಡಿದ ನಂತರದಲ್ಲಿ 2,000 ಕಾಯಿಲೆಗಳಿಗೆ ನೀವು ಚಿಕಿತ್ಸೆಗಳನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಯಶಸ್ವಿ ಯೋಜನೆಯಲ್ಲಿ ನಿಮ್ಗೆ ಬಹಳ ಕಡಿಮೆ ಒಂದು ಪ್ರೀಮಿಯಂ ಕಟ್ಟೋದಕ್ಕೆ ಬರುವಂತದ್ದು. ಅಂದ್ರೆ ನಿಮ್ಗೆ ಈ ಒಂದು ಪ್ರೈವೇಟ್ ಒಂದು ಈ ಒಂದು ಇನ್ಶೂರೆನ್ಸ್ ಕಂಪನಿಗಳು ಏನಿದಾವೆ, ಇದು 5,000 10,000 ಈ ರೀತಿಯಾಗೆಲ್ಲ ತಗೊಳ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿಗೆ ಒಂದು ಗಂಡ ಹೆಂಡತಿ 2 ಮಕ್ಕಳಿಗೆ 5,000ದಿಂದ 10,000 ತನಕನೂ ಕೂಡ ಆ ಒಂದು ಪ್ರೀಮಿಯಂ ನ ಚಾರ್ಜ್ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮೀಣ ಸಹಕಾರಿ ಸದಸ್ಯರೇನಿದ್ದೀರಾ, ನಿಮ್ಗೆ ಕೇವಲ ಒಂದು ಪ್ರೀಮಿಯಂ ಕಟ್ಟೋದಕ್ಕೆ ಬರೋದು ಕೇವಲ 500 ರೂಪಾಯಿ ಮಾತ್ರ ನಿಮ್ಗೆ ಕಟ್ಟೋದಕ್ಕೆ ಬರುವಂತದ್ದು ಒಂದು ವರ್ಷಕ್ಕೆ. ಅದೇ ರೀತಿಯಾಗಿ ನಗರ ಸಹಕಾರಿ ಸದಸ್ಯರೇನಾದ್ರೂ ಕೂಡ ಆಗಿದ್ರೆ ನಿಮ್ಗೆ 1,000ದವರೆಗೆ ಈ ಒಂದು ಪ್ರೀಮಿಯಂ ನ ಕಟ್ಟೋದಿಕ್ಕೆ ಬರುವಂತದ್ದು. ಅದೇ ರೀತಿಯಾಗಿ ಈ ಒಂದು SC ST ವರ್ಗದವರಿಗೆ ಸಂಪೂರ್ಣವಾಗಿ ಉಚಿತ ಇರುವಂತದ್ದು. ಯಾವುದೇ ರೀತಿಯಾದ ಪ್ರೀಮಿಯಂ ನ ಕಟ್ಟೋದಿಕ್ಕೆ ಬರೋದಿಲ್ಲ. ಆದ್ರೆ ನೀವು ಈ ಒಂದು ಯಶಸ್ವಿನಿ ಕಾರ್ಡ್ ನ ಮಾಡಿಸ್ಬೇಕಾಗುತ್ತೆ. ಆ ಒಂದು ಕಾರ್ಡ್ ನ ನೀವು ಮಾಡಿಸ್ಬೇಕಾಗುತ್ತೆ. ಆ ಒಂದು ಯಾವ ಒಂದು ಸಹಕಾರಿ ಬ್ಯಾಂಕ್ ಗಳೇನಿದೆ ಅಲ್ಲಿ ಎಲ್ಲಿ ಆ ಒಂದು ಯಶಸ್ವಿನಿ ಈ ಒಂದು ಕಾರ್ಡ್ ನ ಮಾಡ್ಕೊಡ್ತಾರೆ, ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡಿ ಆ ಒಂದು ಕಾರ್ಡ್ ನ ನೀವು ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಯಶಸ್ವಿನಿ ಕಾರ್ಡ್ ಇದ್ದಂತ ಸಂದರ್ಭಗಳಲ್ಲಿ ಯಾವ ಕಾಯಿಲೆಗಳಿಗೆ ಈ ಒಂದು ಚಿಕಿತ್ಸೆನ ನೀವು ಪಡ್ಕೋಬಹುದು ಅಂತ ನೋಡೋದಾದ್ರೆ, ಈ ಒಂದು ಹೃದಯ ಸಂಬಂಧಿಸಿದಂತ ಒಂದು ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಕ್ಯಾನ್ಸರ್ ಚಿಕಿತ್ಸೆಗಳಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಕಿಡ್ನಿ ಮತ್ತೆ ಒಂದು ನರದ ಒಂದು ಸಮಸ್ಯೆಗಳಿದ್ದಂತ ಸಂದರ್ಭಗಳಲ್ಲಿ ಅದಕ್ಕೂ ಕೂಡ ನೀವು ಈ ಒಂದು ಚಿಕಿತ್ಸೆಗಳನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ 2 ಮಕ್ಕಳ ಒಂದು ಹೆರಿಗೆಗೂ ಕೂಡ ನೀವು ಈ ಒಂದು 5 ಲಕ್ಷನೂ ಕೂಡ ಚಿಕಿತ್ಸೆಗಳನ್ನ ನೀವು ಪಡ್ಕೋಬಹುದು. ಅದೇ ರೀತಿಯಾಗಿ ಅಪಘಾತಗಳಾದಂತ ಸಂದರ್ಭಗಳಲ್ಲಿ ಅದಕ್ಕೂ ಕೂಡ ಚಿಕಿತ್ಸೆನ ಪಡ್ಕೋಬಹುದು. ಅದೇ ರೀತಿಯಾಗಿ ಹಾವು ಕಡಿತ ಅಥವಾ ನಾಯಿ ಕಡಿತ ಈ ರೀತಿಯಾದ ಒಂದು ಸಂದರ್ಭಗಳಲ್ಲೂ ಕೂಡ ನೀವು ಚಿಕಿತ್ಸೆನ ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಕಾರ್ಡ್ ನ ಪಡ್ಕೊಳ್ಳೋದಿಕ್ಕೆ, ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ, ಈ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಕೊನೆಯ ದಿನಾಂಕ ನೋಡೋದಾದ್ರೆ ನಿಮ್ಗೆ ಮಾರ್ಚ್ 31ವರೆಗೂ ಕೂಡ ಅವಕಾಶ ಇರುವಂತದ್ದು ಇದೆ. 2026 ಮಾರ್ಚ್ 31ಕ್ಕೆ ನಿಮ್ಗೆ ಈ ಒಂದು ಕಾಲಾವಕಾಶ ಇರುವಂತದ್ದು. ಅಷ್ಟೊಳಗಡೆ ನೀವು ಹೋಗಿ ಆ ಒಂದು ಏನು ಈ ಒಂದು ಯಶಸ್ವಿನಿ ಕಾರ್ಡ್ ನ ನೀವು ಮಾಡಿಸ್ಬೇಕಾಗುತ್ತೆ. ಇನ್ನು ವಯೋಮಿತಿ ನೋಡೋದಾದ್ರೆ ನಿಮ್ಗೆ ಹುಟ್ಟಿದ ಮಗುವಿನಿಂದ 75 ವರ್ಷದವರೆಗೂ ಕೂಡ ನೀವು ಈ ಒಂದು ಚಿಕಿತ್ಸೆನ ಪಡ್ಕೊಳ್ಳೋದಿಕ್ಕೆ ಅರ್ಹರಾಗಿರ್ತೀರಾ. ಅಂದ್ರೆ ಈ ಒಂದು ಕಾರ್ಡ್ ಇದ್ರೆ ನಿಮ್ಗೆ ಹುಟ್ಟಿದ ಮಗುವಿನಿಂದ 75 ವರ್ಷದೊಳಗೂ ಕೂಡ ನೀವು ಈ ಒಂದು ಚಿಕಿತ್ಸೆನ ಪಡ್ಕೋಬಹುದು. ಅದೇ ರೀತಿಯಾಗಿ ಒಂದು ಕಾರ್ಡ್ ನ ಯಾವಾಗ ವಿತರಣೆ ಮಾಡ್ತಾರೆ ಅಂದ್ರೆ 1ನೇ ತಾರೀಕು ಮಾರ್ಚ್ ಇಂದಾನೆ ಕೂಡ ವಿತರಣೆನ ಮಾಡ್ತಾರೆ. ನಿಮ್ಗೆ 31 ತನಕನೂ ಕೂಡ ಈ ಒಂದು ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. 1 ತಾರೀಕಿಂದನೂ ಕೂಡ ನಿಮ್ಗೆ ಮಾರ್ಚ್ 1ರಿಂದ ನಿಮ್ಗೆ ಈ ಒಂದು ಕಾರ್ಡ್ ನ ಒಂದು ಪಡ್ಕೊಳ್ಳೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಪ್ರಮುಖವಾಗಿ ಇದಕ್ಕೆ ಯಾರೆಲ್ಲ ಅರ್ಹರಲ್ಲ ಅಂತ ನೋಡೋದಾದ್ರೆ, ಒಂದು ಸರ್ಕಾರಿ ನೌಕರಿ ಯಾರೆಲ್ಲ ಇದ್ದೀರಾ, ನಿಮ್ಗೆ ಈ ಒಂದು ಸ್ಕೀಮ್ ಅಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರೋದಿಲ್ಲ. ನೀವು ಈ ಒಂದು ಸರ್ಕಾರಿ ನೌಕರನ ಆಗಿದ್ರೆ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ. ಅದೇ ರೀತಿಯಾಗಿ ESI ಏನಾದ್ರು ಕೂಡ ಇದ್ದು, ಅದೇ ರೀತಿಯಾಗಿ ಏನಾದ್ರು ಕೂಡ ಸರ್ಕಾರಿ ಆರೋಗ್ಯ ವಿಮೆ ಏನಾದ್ರು ಕೂಡ ಹೊಂದಿದ್ರೆ ಅಂತವ್ರಿಗೂ ಕೂಡ ಇದಕ್ಕೆ ಅವಕಾಶ ಇರೋದಿಲ್ಲ. ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ನೀವು ಈ ಒಂದು ಆನ್ಲೈನ್ ಕೇಂದ್ರಗಳಿಗೆ ಹೋಗುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ನೀವು ಈ ಒಂದು ಸಹಕಾರಿ ಸಂಘಗಳೇನಿರ್ತವೆ ಅದಾಗಿರ್ಬೋದು, ಈ ಒಂದು ಬ್ಯಾಂಕ್ ಗಳಿಗೆ ಹೋಗಿ ಅಲ್ಲಿ ನೀವು ಅರ್ಜಿ ಹಾಕ್ಬೇಕಾಗುತ್ತೆ. ನೀವು ಅಲ್ಲಿ ಒಂದು ಕಾರ್ಡ್ ನ ಪಡ್ಕೋಬೇಕಾಗುತ್ತೆ. ಹಾಗಿದ್ರೆ ಏನೆಲ್ಲ ದಾಖಲಾತಿಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಈ ಒಂದು ಕುಟುಂಬದ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಂಪಾರ್ಟೆಂಟು, ಎಲ್ಲರ ಒಂದು ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ ನೀವು ಹೋಗುವಂತ ಸಂದರ್ಭಗಳಲ್ಲಿ. ಅದೇ ರೀತಿಯಾಗಿ ಈ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ SC ST ಸದಸ್ಯರೇನಾದ್ರೂ ಕೂಡ ಆಗಿದ್ರೆ ನೀವು ಜಾತಿ ಪ್ರಮಾಣ ಪತ್ರನ ಮರೀದೆ ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸಹಕಾರಿ ಸಂಘ ಮತ್ತು ಈ ಒಂದು ಬ್ಯಾಂಕ್ ಅಲ್ಲಿ ಹೋಗಿ ನೀವು ಆ ಒಂದು ಯಶಸ್ವಿನಿ ಕಾರ್ಡ್ ನ ನೀವು
ಮಾಡಿಸ್ಕೋಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರು ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.